ಎಲ್ಲಿ ನಿಮ್ಮ ಮೊಬೈಲ್ ಕೊಡಿ. ಯಾಕೆ? ಯಾವ ಮಾಡೆಲ್ ಅಂತ ನೋಡ್ತೀನಿ. ಮಾಡೆಲ್ ನೋಡಿದ ತಕ್ಷಣ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ತೀನಿ. ಮಾಡೆಲ್ ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗಿದು ಕಂಫರ್ಟಬಲ್ ಆಗಿದೆ. ಟಿವಿ ನೋಡ್ತೀರಾ? ಇಲ್ಲ ಬೇಡ. ಮತ್ತೆ ನನ್ನ ನೋಡ್ತೀರಾ? ವಾಟ್? ಇನ್ನೇನು, ಟಿವಿನೂ ನೋಡಲ್ಲ, ನನ್ನನ್ನು ನೋಡಲ್ಲ. ಕಣ್ಮುಚ್ಕೊಂಡು ಕೂತ್ಕೋತೀರಾ? ಪ್ಲೀಸ್ ಅನನ್ಯ, ನಿಮಗೆ ಟಿವಿ ನೋಡಬೇಕು ಅಂತಾರೆ ನೋಡಿ. ನನ್ನನ್ನು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನಾನೇನು ಡಿಸ್ಟರ್ಬ್ ಮಾಡ್ತಿಲ್ಲ, ನೀವೇ. ನಾನೇನು ಮಾಡಿದೆ? ಇನ್ನೂ ಮಂಕ ಕೂತಿದ್ರಲ್ವಾ, ಅದಕ್ಕೆ ಮಾತಾಡ್ಸ್ದೆ ಅಷ್ಟೇ. ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ. ಹೌದಾ? ನನಗೇನೋ ಹಾಗೆ ಅನಿಸ್ತಿಲ್ಲ. ಮೋಸ್ಟ್ಲಿ ತಿಂಡಿ ಸಾಕಾಗಿಲ್ಲ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಹಾಕೊಂಬರ್ಲಾ? ಅನನ್ಯ ಪ್ಲೀಸ್, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅರೆ, ತಿಂಡಿ ಹಾಕೊಂಡ್ ಬರ್ಲಾ ಅನ್ನೋದು ತಪ್ಪಾ? ಹಾಗೆ ಬೇಕಿದ್ರೆ ಸುಬ್ಬಲಕ್ಷ್ಮಿ ಅವ್ರು ಬಂದ್ಮೇಲೆ ಕೇಳ್ತೀನಿ. ಈಗ ಸುಮ್ಮನೆ ಇದ್ಬಿಡಿ ಪ್ಲೀಸ್. ಅದೇನು, ನಾನ್ ಕೊಟ್ರೆ ತಿಂಡಿ ಅಲ್ವಾ? ಸುಬ್ಲಕ್ಷ್ಮಿ ಕೊಟ್ರೆ ಮಾತ್ರ ತಿಂಡಿನಾ? ಅಷ್ಟಕ್ಕೂ ಸುಬ್ಲಕ್ಷ್ಮಿ ನಿಮ್ಗೆ ಏನಾಗ್ಬೇಕು? ಅಂತೂ ಮಾತಲ್ಲೇ ಕಟ್ಟಾಕ್ಬಿಡ್ತೀರ ನೀವು. ಅದು ಸರಿ, ನಾವಿವಾಗ ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ಮತ್ತೇನಾದ್ರು ಬೇಡ್ಕೊಳ್ಳೋದಿದೆಯಾ ದೇವ್ರ ಹತ್ರ? ಇಲ್ಲ ಸಾ, ಎಲ್ಲ ಕೊಟ್ಟಿರುವಾಗ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ಜಾಗಿಂಗ್ ಬಂದಿದ್ದೀರಾ? ಏನು ಸಿನಿಮಾಗೋ ಪ್ಲಾನಾ? ಅಂತ ಹುಚ್ಚೆಲ್ಲ ನನ್ಗಿಲ್ಲ ಸರ್. ಆರೋಗ್ಯವಾಗಿರ್ಬೇಕು ಅಷ್ಟೇ. ಅದಕ್ಕೇನ್ ಬೇಕೋ ಅದನ್ನ ನಾನು ಮಾಡ್ತೀನಿ. ನಮ್ಗೆ ನಮ್ದೇ ತೂಕ ಇರ್ಬೇಕು. ತೂಕ ಇದ್ದವ್ರಿಗೆ ಈ ಭೂಮಿ ಮೇಲೆ ಬೆಲೆ ಜಾಸ್ತಿ ನೋಡಿ. ಸರಿಯಾಗಿ ಹೇಳಿದ್ರಿ. ಅರುಣ್ ಸಾ, ಇತ್ತೀಚೆಗೆ ನಾನು ನನ್ನ ಜೀವನದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಧೈರ್ಯದ ಆಸರೆ ಆಗಿರೋರು ನೀವೇ. ನೀವು, ಭಾರತಿ ಆಂಟಿ, ಆನಂದಣ್ಣ ನನ್ನ ಜೊತೆಗಿದ್ರೆ ನನಗೇನೋ ಒಂಥರ ಧೈರ್ಯ. ಹೆಲೋ, ನಿಮ್ಮನ್ನ ಕೇಳ್ತಿರೋದು. ಸುಬ್ಲಕ್ಷ್ಮಿ ಏನಾಗ್ಬೇಕು ನಿಮ್ಗೆ? ಅದು ನಾನು ಹರ್ ವೆಲ್ ವಿಷರ್. ಒಳ್ಳೆ ಫ್ರೆಂಡ್ ಆಕೆ ನನಗೆ. ಓ, ಅಷ್ಟೇನಾ?